ಮತ್ತೊಂದು ಕಡೆ ಈಗ ಬಿಜೆಪಿ ನಾಯಕರಾಗಿರುವಂತಹ ಬಿಪಿ ಹರೀಶ್ ತಲೆಗೆ ಮೊಟ್ಟೆ ಎಸೆದಿದ್ದಾರೆ. ಬಿಜೆಪಿ ಶಾಸಕರ ಮುತ್ತಿಗೆ ಹಾಕಲು ಕಾಂಗ್ರೆಸ್ಸಿಗರ ಯತ್ನ. ಬೆಂಗಳೂರಿನ ಕಂಟೋನ್ಮೆಂಟ್ ಬಳಿ ಭಾರಿ ಹೈಡ್ರಾಮವೇ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಪರಸ್ಪರ ಘೋಷಣೆಗಳು. ಬಿಪಿ ಹರೀಶ್ ತಲೆಗೆ ಮೊಟ್ಟೆ ಹೊಡೆದಿದ್ದಾರೆ ಕೈ ಕಾರ್ಯಕರ್ತರು. ಬಿಜೆಪಿ ಶಾಸಕರ ಮುತ್ತಿಗೆ ಹಾಕುವುದಕ್ಕಂತ ಹೇಳಿ ಕಾಂಗ್ರೆಸ್ಗರು ಕೂಡ ಪ್ರಯತ್ನ ಪಡ್ತಿದ್ದಾರೆ. ಈಗ ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ನ ನಾಯಕರು ಇಬ್ರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆಯ್ತು, ನ್ಯಾಯ ಸಿಗಿಸುವಂತಹ ಕೆಲಸ ಆಗಬೇಕು. ಅದು ಬಿಟ್ಬಿಟ್ಟು ಈ ರೀತಿಯಾಗಿ ಹೋರಾಟ ಮಾಡಿದ್ರೆ, ಈ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರೆ, ಕಿರ್ಚಾಡಿದ್ರೆ ಏನು ಯೂಸು? ಶಾಂತಿಯುತವಾಗಿ ಮಾತಾಡಿ ಅದಕ್ಕೊಂದು ಸಮಸ್ಯೆಯನ್ನ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸುವಂತಹ ಕೆಲಸ ಆಗಬೇಕು. ಅದು ಬಿಟ್ಬಿಟ್ಟು ಮೊಟ್ಟೆ ಎಸೆಯೋದು, ಕಲ್ಲು ಎಸೆಯೋದು, ಅವರನ್ನ ಇವರು ಅರೆಸ್ಟ್ ಮಾಡಿಸೋದು, ಇವೆಲ್ಲ ಸರಿಯಲ್ಲ. ಬಿಪಿ ಹರೀಶ್ ಅವರ ತಲೆಗೆ ಮೊಟ್ಟೆ ಎಸೆದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಿಜೆಪಿ ನಾಯಕರ ಆರೋಪ. ಕಾಂಗ್ರೆಸ್ನ ನಾಯಕರು ಈ ರೀತಿಯಾಗಿ ಮಾಡೋದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ? ಆಡಳಿತಾರೂಢ ಪಕ್ಷ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡೋದ? ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ? ಆ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಅಷ್ಟೇ ಹೊಣೆಯಲ್ಲ, ಅದಕ್ಕೆ ಅಷ್ಟೇ ಜವಾಬ್ದಾರಿಯಲ್ಲ. ಪ್ರತಿಯೊಬ್ಬರು ಕೂಡ ಅದನ್ನ ಗಮನ ಹರಿಸಬೇಕು. ಯುವಕರಿಗಾಗಿ ಭದ್ರತೆಯನ್ನ ನೀವು ಕೂಡ ಒದಗಿಸಿಕೊಡಬೇಕು. ಮೊಟ್ಟೆ ಎಸೆದ ಬಳಿಕವೂ ಮುತ್ತಿಗೆ ಹಾಕುವುದಕ್ಕಂತ ಹೇಳಿ ಯತ್ನಿಸಲಾಗಿದೆ. ಕೈ ಕಾರ್ಯಕರ್ತರನ್ನ ತಡೆಯಲು ಪೊಲೀಸರು ಹರಸಾಹಸವನ್ನ ಪಡುತ್ತಿದ್ದಾರೆ. ಕೆಪಿಸಿಸಿ ಕಚೇರಿ ಮುಂಭಾಗ ಭಾರಿ ಹೈಡ್ರಾಮಾ. ನೋಡಿ, ಮೊಟ್ಟೆ ಎಸೆದ ಬಳಿಕವೂ ಕೂಡ ಬಿಜೆಪಿ ನಾಯಕರಿಂದ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ನಾವು ಚಿತ್ರಣದಲ್ಲಿ ಗಮನಿಸ್ತಾ ಇದ್ದೀವಿ. ನಾವಂದ್ರೂ ಸುಮ್ಮನೆ ಆಗಲ್ಲ. ಅವ್ರು ಹೇಗ್ ಮಾಡ್ತಾರೆ ಅದೇ ಪ್ರತಿಯಾಗಿ ನಾವು ಕೂಡ ಹೋರಾಟವನ್ನ ಮಾಡೇ ಮಾಡ್ತೀವಿ, ಅದೇನೇ ಆಗ್ಲಿ. ಯಾಕಂತಂದ್ರೆ ಈಗ ಎಷ್ಟರ ಮಟ್ಟಿಗೆ ಈ ಒಂದು ಪ್ರತಿಭಟನೆ ಭುಗಿಲೆದ್ದಿದೆ ಅಂತಂದ್ರೆ ದೆಹಲಿಯಲ್ಲಿ, ಇದನ್ನ ನಾವು ಸಹಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳಕ್ಕಾಗುತ್ತಾ ಅಂತ ಹೇಳಿ. ಯಾವಾಗ ರಾಹುಲ್ ಗಾಂಧಿ ಅವರನ್ನ ವಶಕ್ಕೆ ಪಡೆದ್ರು ಅನ್ನುವಂತಹ ವಿಚಾರ ಇಲ್ಲಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಯಿತು. ಇಮಿಡಿಯೇಟ್ಲಿ ಅಲ್ಲಿಂದ ಕಾಲ್ಕಿತ್ತು ಬಿಜೆಪಿ ಕಚೇರಿ ಹತ್ರ ಬಂದ್ಬಿಟ್ಟು ಮುತ್ತಿಗೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾದ್ರು. ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಬಿಟ್ರೆ ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನುವಂಥದ್ದು ಇಲ್ಲಿ ಬಿಜೆಪಿ ನಾಯಕರ ಕೆಲವೊಂದಿಷ್ಟು ಆರೋಪಗಳಿದ್ದಾವೆ. ನಾವು ಏನು ತಪ್ಪು ಮಾಡಿದ್ದೀವಿ, ನಾವು ಏನು ಮಾಡಿದ್ದೀವಿ? ಈಗ ನಿಜಕ್ಕೂ ಪೊಲೀಸರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಇವರನ್ನ ಕಂಟ್ರೋಲ್ ಮಾಡಿದ್ರೆ ಅವ್ರ ಮೇಲೆ ಇವ್ರ ಮೊಟ್ಟೆ ಎಸೆಯೋದಂತೆ, ಇವ್ರ ಮೇಲೆ ಅವ್ರ ಮೊಟ್ಟೆ ಎಸೆಯೋದಂತೆ, ಬರೀ ಇದೇ ಆಗಿ ಹೋಗ್ಬಿಟ್ಟಿದೆ. ಈಗ 6 ಶಕವರು ಸೇರಿ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಮಳೆ ಬರ್ತಾ ಇದೆ, ಆ ಮಳೆಯ ನಡುವೆ ಈ ರೀತಿಯಾದಂತಹ ವಾತಾವರಣ ಸೃಷ್ಟಿ ಮಾಡೋದು ನೂಕು ನುಗ್ಗಲು ಎಷ್ಟೋ ಮಟ್ಟಿಗೆ ಉಂಟಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಇದರಿಂದ ಏನಾದರೂ ನ್ಯಾಯ ಸಿಗುತ್ತಾ? ಇವರೇ ಕಚ್ಚಾಡ್ಕೊಳ್ತಿದ್ದಾರೆ. ನೋ ಯೂಸ್, ಇದರಿಂದ ಏನೋ ಯೂಸ್ ಇಲ್ಲ. ನೋಡಿ ಯಾವ ರೀತಿ ಘೋಷಣೆ ಕೊಡ್ತಾ ಇದ್ದಾರೆ ಒಂದು ಪ್ರತಿಭಟನೆಯಲ್ಲಿ ಅಂತ ಹೇಳಿ ಧಿಕ್ಕಾರ ಆಗ್ತಾ ಇದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಆಡಳಿತಾರೂಢ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೊಡ್ತಾ ಇದ್ದಾರೆ. ಅವರ ನಡೆಯನ್ನ ನಾವು ಖಂಡಿಸ್ತೇವೆ ಅಂತ ಹೇಳಿ. ಅವರು ನಡೆದುಕೊಳ್ಳುವಂತಹ ರೀತಿ ನೀತಿ ಯಾವುದು ಕೂಡ ಸರಿಯಿಲ್ಲ. ಸುಮ್ಮನೆ ನಾನಾ ಭಾಗಗಳಿಂದ ಸಾವಿರಾರು ವಿದ್ಯಾರ್ಥಿಗಳನ್ನ ಕರೆಸಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಈ ರೀತಿಯಾಗಿ ಮುಜುಗರ ಮಾಡೋದು, ಅವಮಾನ ಮಾಡೋದು. ಯಾರು ತಪ್ಪಿತಸ್ಥರಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅವರ ವಿರುದ್ಧವಾಗಿ ಕಾನೂನು ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿ ಈಗಾಗಲೇ ಕಿರಣ್ ರಿಜಿಜು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೂ ಕೂಡ ಈ ಪ್ರತಿಭಟನೆಯನ್ನ ಯಾಕೆ ನಿಲ್ಲಿಸ್ತಾ ಇಲ್ಲ? ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈಗಾಗಲೇ ನೋಡಿ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇರುವುದು ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರು.
been destroyed because of the Congress. Congress anta ketta paksha rajya ಪ್ರತಿಭಟನೆ ಮಾಡ್ತಾರೆ, ನಿಮ್ಮನ್ನೇ ತಡೆಯುವಂತ ಪ್ರಯತ್ನ ಮಾಡ್ತಾರೆ. ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿಗೆ ಕಾಲ್ ಕಾಲ್ ಕಾಲ್